ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮೊಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 6 ಮತ್ತೆ 7 ಸುದ್ದಿಲಿದ್ದಂತೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಈಗ ಏನು ಡಿಜಿಟಲ್ ಸೆನ್ಸಸ್ ಆಗ್ತಾ ಇದೆ 2022, ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಸ್ ಕಾರ್ಡ್ ರಿಲೀಸ್ ಆಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಂಬಂಧಪಟ್ಟಂಗೆ ಹೈಕೋರ್ಟ್ ಒಂದು ಒಡಿಗೆ ಕೊಟ್ಟಿದೆ, ಉಳಿದಿರುವಂತ ಏರಿಯಾನ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಆಪರೇಷನ್ ಸಂಕಲ್ಪ ಅಂತಂದ್ರೆ, ಈಗ ವೆಸ್ಟ್ ಏಷ್ಯನ್ ನಲ್ಲಿ ಏನೋ ಒಂದು ಕ್ರೈಸಿಸ್ ಆಗ್ತಾ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎವಾಕ್ಯೂಯೇಷನ್ ಆಗ್ಬೋದು, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ತಂದಿರುವಂತಹ ಒಂದು ಆಪರೇಷನ್ ಸಂಕಲ್ಪ ಸುದ್ದಿನಲ್ಲಿದೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸ್ಟಿಲ್ ಮಿಸೈಲ್ ನಾಗ ನಾವು ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಅದ್ರ ಫೀಚರ್ಸ್ ಏನು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಮೈಸೂರು ಆಸ್ ಕರ್ನಾಟಕ ಸೆಕೆಂಡ್ ಐಟಿ ಸಿಟಿ. ನಮ್ಗೆ ಐಟಿ ಸಿಟಿ ಅಂತ ಅಥವಾ ಐಟಿ ಹಬ್ ಅಂತಂದ್ರೆ ನೆನಪಾಗುವಂಥದ್ದು ಬೆಂಗಳೂರು. ಅದಲ್ಲದೆ ಸೆಕೆಂಡ್ ಐಟಿ ಹಬ್ ಆಗಿ ಮೈಸೂರನ್ನ ಡೆವಲಪ್ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಡಾರ್ಕ್ ಸ್ಕೈ ಪಾರ್ಕ್ ಅಂದ್ರೇನು, ಈಗ ಅದನ್ನ ತಮಿಳುನಾಡು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಇದಲ್ಲದೆ ಇನ್ನೊಂದಷ್ಟು ವಿಚಾರಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ತಮಿಳುನಾಡು ಲಾಂಚಸ್ ಇಟ್ಸ್ ಫಸ್ಟ್ ಡಾರ್ಕ್ ಸ್ಕೈ ಪಾರ್ಕ್ ಇನ್ ಕೊಲ್ಲಿ ಹಿಲ್ಸ್ ಫಾರ್ ಗ್ರೇಸಿಂಗ್. ಈಗ ಏನಾಗಿದೆ ಅಂತಂದ್ರೆ, ತಮಿಳುನಾಡು ಫಾರ್ ದ ಫಸ್ಟ್ ಟೈಮ್, ಅಂದ್ರೆ ಇಂಡಿಯಾದಲ್ಲಿ ಆಲ್ರೆಡಿ ಇದೆ, ಹೆನ್ಲೆ ಆಗ್ಬೋದು, ಪೆಂಚಲ್ ಆಗ್ಬೋದು, ಸೊ ಬೇರೆ ಬೇರೆ ಕಡೆಯಲ್ಲಿ ಈ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಗಳು ಎಸ್ಟಾಬ್ಲಿಷ್ ಆಗಿದೆ. ಸೊ ಅದಲ್ಲದೆ ಈಗ ತಮಿಳುನಾಡಲ್ಲಿ ಫಾರ್ ದ ಫಸ್ಟ್ ಟೈಮ್ ತಂದಿರುವಂತದ್ದು. ಸೊ ಹಾಗಾಗಿ ಇದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಎಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರೋದು ಅಂತಂದ್ರೆ ಅರಿಯೂರು ಶೋಲಾ ರಿಸರ್ವ್ ಫಾರೆಸ್ಟ್ ಅಂತ. ಈಗ ಶೋಲಾ ಫಾರೆಸ್ಟ್ ಅಂದ್ರೆ ಏನು ಅಂತೇಳಿ UPSC ಆಲ್ರೆಡಿ ಕೇಳಿದೆ. ಈಗ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಬೆಟ್ಟಗಳ ಮಧ್ಯೆ ಸಣ್ಣದಾಗಿ ಫಾರೆಸ್ಟ್ ಬರುತ್ತೆ, ಸೊ ಅದನ್ನ ಶೋಲಾ ಫಾರೆಸ್ಟ್ ಅಂತ ಕರೀತಾರೆ. ನಿಮ್ಗೆ ಎಲ್ಲಿ ನೋಡಕ್ ಸಿಗುತ್ತೆ ಅಂತ ಕೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಅಂತ ಆನ್ಸರ್ ಆಗಿತ್ತು. ಸೊ ಆ ಜಾಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಒಂದು ಡಾರ್ಕ್ ಸ್ಕೈ ಫಾರೆಸ್ಟ್ ಅಥವಾ ಡಾರ್ಕ್ ಸ್ಕೈ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನಿದು ಅಂತ ಹೇಳಿದ್ರೆ ನೋಡಿ, ಈಗ ಪಾರ್ಕ್ ತರ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದೇನಂತಂದ್ರೆ ಅಲ್ಲಿ ಸ್ಕೈ ಏನಿರುತ್ತಲ್ಲ ನೈಟ್ ಟೈಮ್, ಅದು ಕಂಪ್ಲೀಟ್ ಆಗಿ ಡಾರ್ಕ್ ಆಗಿರ್ಬೇಕು, ಅಥವಾ ಏನೊಂದು ನ್ಯಾಚುರಲ್ ಲೈಟ್ ಇದೆಯಲ್ಲ, ಆ ಒಂದು ಸ್ಟಾರ್ಸ್ ಇಂದ ಬರುವಂತದ್ದಾಗ್ಬೋದು, ಮೂನ್ ಇಂದ ಬರುವಂತದ್ದು, ಅದಷ್ಟೇ ಮೇಂಟೈನ್ ಆಗ್ಬೇಕು. ಸೊ ಆ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು. ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ, ಆರ್ಟಿಫಿಷಿಯಲ್ ಲೈಟ್ಸ್, ಈಗ ಸ್ಟ್ರೀಟ್ ಲೈಟ್ ಗಳಾಗ್ಬೋದು, ಬೇರೆ ಬೇರೆ ಅದನ್ನೆಲ್ಲ ತಪ್ಪಿಸ್ಬೇಕು. ಸೊ ಹಾಗಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದಾಗಿರುತ್ತೆ. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ನಾಕ್ಟೋರಲ್ ವೈಲ್ಡ್ ಲೈಫ್ ಇರುತ್ತಲ್ಲ ಅಲ್ಲಿ, ಸೊ ಅವುಗಳೇನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ಒಂದು ಮೈಗ್ರೇಷನ್ ಪಾತ್ ಆಗ್ಬೋದು, ಅವುಗಳ ಆಕ್ಟಿವಿಟೀಸ್ ಆಗ್ಬೋದು, ಅದೆಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ನೀವು ಆರ್ಟಿಫಿಷಿಯಲ್ ಲೈಟ್ ಇಂದ ಆ ಒಂದು ಲೈಟ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ತಪ್ಪಿಸ್ಬೇಕು, ಆ ನ್ಯಾಚುರಲ್ ಲೈಟ್ ಮಾತ್ರ ಪ್ರಿಸರ್ವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿರುವಂತದ್ದಾಗಿರುತ್ತೆ. ಸೊ ಜೊತೆಗೆ ಅಷ್ಟೇ ಅಲ್ಲದೆ, ಫಾರ್ ಎಕ್ಸಾಂಪಲ್ ಇಲ್ಲಿರುವಂತ ಸೆಲ್ಸಿಯಸ್ ಬಾಡಿಗಳ ಬಗ್ಗೆ ಏನಾದ್ರು ಸ್ಟಡಿ ಮಾಡಬೇಕು ಅಂತಂದ್ರೆ, ಅಲ್ಲಿ ಅಥವಾ ಅಲ್ಲೇ ಒಂದು ಟೂರಿಸಂ ನ ಪ್ರಮೋಟ್ ಮಾಡಬೇಕು ಅಂತಂದ್ರೆ, ಸೊ ಇದೆಲ್ಲ ಉದ್ದೇಶ ಇಟ್ಕೊಂಡು ಇದು ಮಾಡಿರುವಂತದ್ದಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ, ಆಸ್ಟ್ರಾನಮಿ ಎಜುಕೇಶನ್ ನ ಪ್ರಮೋಟ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ಅಡ್ವಾನ್ಸ್ ಆಗಿರುವಂತಹ 3 ಟೆಲಿಸ್ಕೋಪ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಅಂತ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನ ಎಕೋ ಫ್ರೆಂಡ್ಲಿ ವೇನಲ್ಲಿ ಎನರ್ಜಿ ಜನರೇಟ್ ಮಾಡಬೇಕು ಅಂತ ಹೇಳಿ ಸೋಲಾರ್ ಪ್ಯಾನೆಲ್ ಗಳನ್ನು ತಂದಿದ್ದಾರೆ. ಸೊ ಇಷ್ಟು ಇದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ಸ್ ಏನಂತಂದ್ರೆ, ಈ ಡಾರ್ಕ್ ಸ್ಕೈ ಪಾರ್ಕ್ ಬಗ್ಗೆ ನೀವು ತಿಳ್ಕೊಬೇಕಾದ ಒಂದು ಫ್ಯಾಕ್ಟ್ ಏನಂತಂದ್ರೆ, ಹೆನ್ಲಿ ಡಾರ್ಕ್ ಸ್ಕೈ ಬಗ್ಗೆ. ಯಾಕೆ ಅಂತಂದ್ರೆ, ಆ ಒಂದು ಹೆನ್ಲಿ ಡಾರ್ಕ್ ಸ್ಕೈ ಪಾರ್ಕ್ ಏನಿದೆಯಲ್ಲ, ಸೊ ಅದು ಬಂದು ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಆಗಿದ್ದು 2022ರಲ್ಲಿ. ಸ್ಪೆಷಾಲಿಟಿ ಏನಂತಂದ್ರೆ, ಇದು ಫಸ್ಟ್ ಇಂಡಿಯಾದ ಡಾರ್ಕ್ ಸ್ಕೈ ಪಾರ್ಕ್ ಆಗಿರುತ್ತೆ. ಎರಡನೇದು ಬಂದು ವರ್ಲ್ಡ್ ಹೈಯೆಸ್ಟ್, ಅಂದ್ರೆ ಪ್ರಪಂಚದಲ್ಲಿ ಅತಿ ಎತ್ತರದ ಲೊಕೇಶನ್ ಇರುವಂತಹ ಒಂದು ಡಾರ್ಕ್ ಸ್ಕೈ ಪಾರ್ಕ್ ಆಗಿರುತ್ತೆ. ಇದು ಲೊಕೇಟ್ ಆಗಿರುವಂತದ್ದು ಲಡಾಖ್ ಅಲ್ಲಿ, ನೆನ್ಪಿಟ್ಕೋಬೇಕಾಗುತ್ತೆ, ಲೊಕೇಟ್ ಆಗಿರುವಂತದ್ದು ಲಡಾಖ್ ಅಲ್ಲಿ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಡಾರ್ಕ್ ಸ್ಕೈ ಪಾರ್ಕ್ ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಾರ್ಕ್ ಸ್ಕೈ ಪಾರ್ಕ್ ಗಳು ಕನಿಷ್ಠ ಕೃತಕ ಬೆಳಕಿನ ಮಾಲಿನ್ಯವನ್ನು ಹೊಂದಿರುವ ಸುರಕ್ಷಿತ ಪ್ರದೇಶಗಳಾಗಿವೆ. ಅಂದ್ರೆ ಅಲ್ಲಿ ಕೃತಕ ಬೆಳಕಿನ ಮಾಲಿನ್ಯ ಏನಾಗುತ್ತಲ್ಲ, ಅದು ತುಂಬಾ ಕನಿಷ್ಠ ಇರುತ್ತಂತೆ, ಆರ್ಟಿಫಿಷಿಯಲ್ ಲೈಟ್ಗಳು ಇರೋದಿಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇವು ಅಂತಾರಾಷ್ಟ್ರೀಯ ಡಾರ್ಕ್ ಸ್ಕೈಸ್ ಅಸೋಸಿಯೇಷನ್ ಇಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುತ್ತವೆ. ಹೌದು, ಈ ಪಾರ್ಕ್ ಗಳನ್ನ ರೆಕಗ್ನೈಸ್ ಮಾಡುವಂತಾರೆ ಯಾರು? ಸೊ ಇದನ್ನ ರೆಕಗ್ನೈಸ್ ಮಾಡೋಕೆ ಇರುವಂತ ಬಾಡಿ ಬಂದು ಇಂಟರ್ನ್ಯಾಷನಲ್ ಡಾರ್ಕ್ ಸ್ಕೈ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು. ಅದೇನಾದ್ರು ರೆಕಗ್ನೈಸ್ ಮಾಡ್ದು ಅಂತಂದಾಗ ಇಲ್ಲಿಗೆ ಫಂಡಿಂಗ್ ಚೆನ್ನಾಗಿ ಬರುತ್ತೆ, ಬಟ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಸಿಗುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಸೌರ ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸಲು ಇವುಗಳ ಮುಖ್ಯವಾಗಿ ಸ್ಥಾಪಿಸಲಾಗಿದೆ. ಸೌರಶಕ್ತಿ ಉತ್ಪಾದನೆ ಮಾಡಬೇಕು ಅಂತಂದ್ರೆ ನಮ್ಗೆ ಈಗ ಲೇಕ್ ಸರ್ಫೇಸ್ ಗಳಿದೆ, ವೇಸ್ಟ್ ಲ್ಯಾಂಡ್ ಇದೆ, ಸಾಕಷ್ಟು ಜಾಗಗಳಿದೆ. ಸೊ ಅದಕ್ಕೆ ಅಂತ ಇದು ಪಾರ್ಕ್ ನ ಉದ್ದೇಶ ಅಲ್ಲ, ಮುಖ್ಯ ಉದ್ದೇಶ ಅಂತೂ ಅಲ್ವೇ ಇಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದ್ರ ಮುಖ್ಯ ಉದ್ದೇಶ ಬಂದು ಆರ್ಟಿಫಿಷಿಯಲ್ ಲೈಟ್ ಇಂದ ಆಗುವಂತಹ ಲೈಟ್ ಪೊಲ್ಯೂಷನ್ ಕಡಿಮೆ ಮಾಡೋದಾಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಅಮಿತ್ ಶಾ ಲಾಂಚಸ್ ಮಾಸ್ಕಾಟ್ ಫಾರ್ ಇಂಡಿಯಾಸ್ ಫಸ್ಟ್ 2027 ಡಿಜಿಟಲ್ ಸೆನ್ಸಸ್. ಈಗ ಏನು 2027ರಲ್ಲಿ ಆಗ್ತಾ ಇದೆಯಲ್ಲ ಸೆನ್ಸಸ್, ಸೊ ಅದು ಬಂದು ಫಸ್ಟ್ ಡಿಜಿಟಲ್ ಸೆನ್ಸಸ್ ಆಗ್ತಾ ಇದೆ.
ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಮಾಸ್ಕಾಟ್ ನ ಲಾಂಚ್ ಮಾಡಿದ್ದಾರೆ. ಆ ಮಾಸ್ಕಾಟ್ ಹೆಸರಿಟ್ಟಿದ್ದಾರೆ. ಈ ಒಂದು ಮಾಸ್ಕಾಟ್ ಏನಿದೆಯಲ್ಲ, ಸೊ ಇದಕ್ಕೆ ಇಟ್ಟಿರೋ ಹೆಸರು ಬಂದು ವಿಕಾಸ್ ಅಂತ ಹೇಳ್ಬಿಟ್ಟು, ಇದಕ್ಕೆ ಬಂದು ಪ್ರಗತಿ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ಎರಡನ್ನ ಯಾಕೆ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಜೆಂಡರ್ ಇನ್ಕ್ಲೂಸಿವಿಟಿನ ಪ್ರಮೋಟ್ ಮಾಡೋದಕ್ಕೆ. ಸೊ ಹಾಗಾಗಿ ಲಾಂಚ್ ಮಾಡಿರುವಂಥದ್ದು. ಮತ್ತೆ ಇದನ್ನ ಲಾಂಚ್ ಮಾಡಿರುವಂಥದ್ದು ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಹೋಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿರುವಂಥದ್ದು. ಏನಕ್ಕೆ ಇದನ್ನ ಲಾಂಚ್ ಮಾಡಿದ್ದಾರೆ ಇವರೇ? ಯಾಕೆ ಅಂತಂದ್ರೆ ಈ ಸೆನ್ಸಸ್ ನ ಕಂಡಕ್ಟ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರುತ್ತೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಕೆಳಗಡೆ ಒಂದು ಆರ್ಗನೈಸೇಷನ್ ಬರುತ್ತೆ ಅಥವಾ ಒಂದು ಬಾಡಿ ಬರುತ್ತೆ, ರಿಜಿಸ್ಟರ್ ಜನರಲ್ ಅಥವಾ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಬರ್ತಾರೆ. ರಿಜಿಸ್ಟರ್ ಜನರಲ್ ಅಥವಾ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಸೊ ಇವರು ಆಕ್ಚುಲಿ ಈ ಸೆನ್ಸಸ್ ನ ಕಂಡಕ್ಟ್ ಮಾಡ್ತಾ ಇರೋದಾಗಿರುತ್ತೆ. ನಾನು ಹೇಳಿದೆ ಈ ವರ್ಷ ಬಂದು ಡಿಜಿಟಲ್ ಸೆನ್ಸಸ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇದು ಸ್ಟೇಜ್ ಬೈ ಸ್ಟೇಜ್ ಸೆನ್ಸಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೌಸ್ ಲಿಸ್ಟಿಂಗ್ ಮಾಡಬೇಕು, ಅದಕ್ಕೆ ಅಂತಾನೆ ಒಂದು ಡಿಜಿಟಲ್ ಟೂಲ್ ಏನಿದು ವೆಬ್ ಅಪ್ಲಿಕೇಶನ್ ತಂದಿದ್ದಾರೆ, ಹೌಸ್ ಲಿಸ್ಟಿಂಗ್ ಬ್ಲಾಕ್ ಕ್ರಿಯೇಟರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಸ್ಯಾಟಲೈಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಹೌಸ್ ಲಿಸ್ಟಿಂಗ್ ನ ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ಮಾಡ್ಬೇಕಾಗತ್ತೆ, ಅಥವಾ ಅದು ಆ ಒಂದು ಹೌಸ್ ಕಂಡೀಷನ್ ಹೇಗಿದೆ ಅಂತ ನೋಡ್ಬೇಕಾಗತ್ತೆ. ಹೌಸ್ ಕಂಡೀಷನ್ ನೋಡೋದಕ್ಕೆ ಒಂದು ಅಪ್ಲಿಕೇಶನ್ ತಂದಿರ್ತಾರೆ, HLO ಮೊಬೈಲ್ ಅಪ್ಲಿಕೇಶನ್ ಅಂತ ಹೇಳಿ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಮೊಬೈಲ್ ಅಲ್ಲಿ ಆ ಮನೆಯ ಕಂಡೀಷನ್ಸ್ ಹೇಗಿದೆ ಇದನ್ನ ಲಿಸ್ಟ್ ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ಸೆಲ್ಫ್ ಎನ್ಯುಮರೇಷನ್, ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಸಿಟಿಸನ್ಸ್ ಏನಿರ್ತಾರಲ್ಲ, ಸೊ ಅವ್ರ ಒಂದು ಸೋಷಿಯಲ್ ಎಕನಾಮಿಕ್ ಕಂಡೀಷನ್ಸ್ ಏನಿದೆ, ಸೊ ಇದನ್ನೆಲ್ಲ ಆಡ್ ಮಾಡ್ತಾ ಹೋಗುವಂಥದ್ದು. ಮತ್ತೆ ಈ ಸಲ ಅವರ ಕ್ಯಾಸ್ಟ್ ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ರೀತಿ ಮಾಡುವಂಥದ್ದು ಇದು ಕೂಡ ಆನ್ಲೈನ್ ಇದಾಗುತ್ತೆ. ಜೊತೆಗೆ ಇನ್ನೊಂದು ಆನ್ಲೈನ್ ಟೂಲ್ ಏನಂತಂದ್ರೆ ಅದನ್ನ ಮಾನಿಟರ್ ಮಾಡೋದಕ್ಕೆ ಸೆನ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತ ತರ್ತಾರೆ. ಅಂದ್ರೆ ಅದು ರಿಯಲ್ ಟೈಮ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು, ಯಾವ ಹಂತದಲ್ಲಿ ಸೆನ್ಸಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಡಿಜಿಟಲ್ ಟೂಲ್ ಗಳನ್ನ ಯೂಸ್ ಮಾಡ್ಕೊಂಡು ಈ ಸಲ ಕಂಪ್ಲೀಟ್ ಆಗಿ ಡಿಜಿಟಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿರಂತೆ. ಈಗ ಆಲ್ರೆಡಿ ಇದಕ್ಕೆ ಅಂತ ಹೇಳ್ಬಿಟ್ಟು 2025 ಜೂನ್ 16ನೇ ತಾರೀಕು ಇದಕ್ಕೆ ಗೆಜೆಟ್ ಆಗಿತ್ತು. ನೆಕ್ಸ್ಟ್ ಇದನ್ನ 2 ಹಂತದಲ್ಲಿ ಮಾಡ್ತಾರೆ. ಮೊದಲು ಹೌಸ್ ಲಿಸ್ಟಿಂಗ್ ಮಾಡ್ತಾರೆ. ಹೌಸ್ ಲಿಸ್ಟಿಂಗ್ ಅಂತ ಅಂದಾಗ ಈಗ ಫಾರ್ ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತಾ ಹೋದೆ, ಮನೆಗಳ ಕಂಡೀಷನ್ ಹೇಗಿದೆ, ಎಲ್ಲೆಲ್ಲಿವೆ, ಎಷ್ಟಿದೆ, ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ಬಂದು ಪಾಪ್ಯುಲೇಷನ್ ಸೆನ್ಸಸ್ ಅಂತ ಆಗುತ್ತೆ. ಅಂದ್ರೆ ಡೆಮೋಗ್ರಫಿಕ್ ಡೇಟಾ, ಅವ್ರದ್ದು ಸೋಶಿಯೋ ಎಕನಾಮಿಕ್ ಡೇಟಾಗಳು ಅದನ್ನ ಕಲೆಕ್ಟ್ ಮಾಡುವಂಥದ್ದಾಗಿರುತ್ತೆ. ಸೊ ಈ ರೀತಿಯಾಗಿ 2 ಫೇಸ್ ಅಲ್ಲಿ ಆಗುತ್ತೆ. ಇನ್ನು ಸೆನ್ಸಸ್ ಬಗ್ಗೆ ಕೆಲವೊಂದು ಜನರಲ್ ಪಾಯಿಂಟ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ಫಸ್ಟ್ ಸೆನ್ಸಸ್ 1872 ನಲ್ಲಿ 1872 ಆಗುತ್ತೆ. ಇದನ್ನ ಕಂಡಕ್ಟ್ ಮಾಡಿರುವಂತವ್ರು ಲಾರ್ಡ್ ಮಯೋ ಅವರು. ಪ್ರಾಬ್ಲಮ್ ಏನಂತಂದ್ರೆ ಇದು ನಾನ್ ಸಿಂಕ್ರನಸ್ ಅಂತ ಹೇಳ್ತೀವಿ, ಅಂದ್ರೆ ಅಪಾಸರ್ಡ್ ಆಗಿ ಮಾಡಿದಂಥದ್ದು, ಆರ್ಗನೈಸ್ಡ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಆರ್ಗನೈಸ್ಡ್ ಆಗಿ ಫಾರ್ ದ ಫಸ್ಟ್ ಟೈಮ್ 1881 ಲಾರ್ಡ್ ರಿಪ್ಪನ್ ಅವರ ಟೈಮ್ ಅಲ್ಲಿ ಆಗುತ್ತೆ. ಅದು ಫಸ್ಟ್ ಸಿಂಕ್ರನಸ್ ಸೆನ್ಸಸ್ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಪ್ರತಿ 10 ವರ್ಷನೂ ನಾವು ಸೆನ್ಸಸ್ ನ ಕಂಡಕ್ಟ್ ಮಾಡ್ತಾ ಬರ್ತೀವಿ. ಈಗ ಇರುವಂತದ್ದು ರೀಸೆಂಟ್ ಡೇಟಾ ಬಂದು 2011 ಕಂಡಕ್ಟ್ ಮಾಡಿರೋದೇ ಸೆನ್ಸಸ್ ಇದೆಯಲ್ಲ, ಅದನ್ನ 7ನೇ ಸೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ 7ನೇ ಸೆನ್ಸಸ್ ಆಗುತ್ತೆ. ಒಟ್ಟು 15 ಸೆನ್ಸಸ್ ಆಗಿದೆ. ಆ ನಂತರ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಲೀಗಲ್ ಬ್ಯಾಕಪ್ ಇರಲಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ 1948 ಅಲ್ಲಿ ಸೆನ್ಸಸ್ ಆಕ್ಟ್ ಅಂತ ತರ್ತಾರೆ. ಸೊ ಈಗ ಏನೊಂದು ಸೆನ್ಸಸ್ ಆಗ್ತಾ ಇದೆಯಲ್ಲ, ಸೊ ಅದು ಪೂರ್ತಿ ಆಗುವಂತದ್ದು ಸೆನ್ಸಸ್ ಆಕ್ಟ್ 1948 ಲೀಗಲ್ ಬ್ಯಾಕಪ್ ಅಂಡರ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಷ್ಟು ಡೇಟಾಗಳನ್ನ ತಗೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ, 2027ರ ಭಾರತ ಜನಗಣತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತದಲ್ಲಿ ನಡೆಸಲಾಗುವ ಮೊದಲ ಸಂಪೂರ್ಣ ಡಿಜಿಟಲ್ ಜನತೆಯಾಗಿದೆ. ಇದು ಕರೆಕ್ಟ್ ಆಗಿದೆ. ಇದನ್ನು ನಾನು ನ್ಯೂಸ್ ಆರ್ಟಿಕಲ್ ಅಲ್ಲೇ ಹೇಳಿದ್ದೀನಿ. ನಾಗರಿಕರು ಆನ್ಲೈನ್ ಪೋರ್ಟಲ್ ನ ಮೂಲಕ ಸ್ವಯಂ ಗಣತಿ ಆಯ್ಕೆಯನ್ನು ಹೊಂದಿರುತ್ತಾರೆ. ಹೌದು, ಆನ್ಲೈನ್ ಮೂಲಕ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಕೂಡ ಮಾಡಬಹುದಾಗಿರುತ್ತೆ. ಇದು ಸರಿಯಾಗಿದೆ. ಜನಗಣತಿಯನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅಂದ್ರೆ NSO ನಡೆಸುತ್ತೆ ಅಂತ ಹೇಳ್ತಾರೆ. ಇದು ನಡೆಸುವಂತದ್ದು NST ಅಲ್ಲ, ಬದಲಾಗಿ ರಿಜಿಸ್ಟರ್ ಜನರಲ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುವಂತಹ ಈ ಬಾಡಿ ಕಂಡಕ್ಟ್ ಮಾಡುತ್ತೆ. NSO ಅಲ್ಲ, ಇದು ತಪ್ಪಾಗುತ್ತೆ. NSO ಅವರು ಸಾಕಷ್ಟು ಸರ್ವೆಗಳು ಮಾಡ್ತಾರೆ, ಸೆನ್ಸಸ್ ಮಾಡೋದಿಲ್ಲ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ವಾಟ್ ಈಸ್ VL ಸ್ಟಿಲ್ ಮಿಸೈಲ್ ಏನಂತಂದ್ರೆ ಈ VL ಸ್ಟಿಲ್ ಮಿಸೈಲ್ ಏನಿದೆ ಇದನ್ನ ನಾವು ರಷ್ಯಾದಿಂದ ತಗೋತಾ ಇರೋಂಥದ್ದಾಗಿರುತ್ತೆ. ಇದೊಂದು ಮಿಸೈಲ್ ಆಗುತ್ತೆ. ಇದರ ಮಿಸೈಲ್ ಸ್ಪೀಡ್ ಬಂದು ಮ್ಯಾಕ್ 4.5 ಆಗಿರುತ್ತೆ. ಅಂದ್ರೆ ಗಾಳಿಯ ವೇಗ, ಮ್ಯಾಕ್ ಅಂತಂದ್ರೆ ಸ್ಪೀಡ್ ಆಫ್ ವಿಂಡ್ ಅಂತ ಹೇಳ್ತೀವಿ. ಸೊ 4.5 ಟೈಮ್ ಅಷ್ಟು ಜಾಸ್ತಿ ಇರುವಂತಹ ಒಂದು ಮಿಸೈಲ್ ಆಗಿರುತ್ತೆ. ಈ ರೇಂಜ್ ಬಂದು 50 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ರೆ ಐಡಿಯಾ ಬರುತ್ತೆ ಏನಂತ ಹೇಳ್ಬಿಟ್ಟು. ಈ ಶಿಲ್ ಏನಿದೆಯಲ್ಲ, ಈ ಸ್ಟಿಲ್ ಆಲ್ರೆಡಿ ನಮ್ಮಲ್ಲಿ ಮೊದಲೇ ಇದ್ದಿದ್ದು, ಅದನ್ನ ಈಗ ಅಪ್ಡೇಟ್ ಮಾಡಿದ್ದಾರೆ. ಈಗ ಎಕ್ಸ್ಟ್ರಾ ಆಗಿರೋಂತಂದ್ರೆ VL ಅಂತಂದ್ರೆ ವರ್ಟಿಕಲ್ ಲಾಂಚಿಂಗ್ ಅಂತ. ಈ ಮಿಸೈಲ್ ನ ಯೂಶಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಾವೆಲ್ ಶಿಪ್ ಗಳಿರ್ತಾವಲ್ಲ, ಸೊ ಯಾವುದು ಈಗ ಫಾರ್ ಎಕ್ಸಾಂಪಲ್ INS ತಲವಾರ್ ಆಗ್ಬೋದು, INS ಶಿವಾಲಿಕ್ ಆಗ್ಬೋದು. ಸೊ ಇವುಗಳ ಮೂಲಕ ಲಾಂಚ್ ಮಾಡುತ್ತದೆ. ಇದನ್ನ ತಂದಿರುವಂತದ್ದೇ ಇಂಡಿಯನ್ ನೇವಿಗಿನ ಪ್ರೊಟೆಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಯೂಶಲಿ ಆಚೆ ಕಡೆಯಿಂದ ಬರುವಂತಹ ಈ ಒಂದು ಏರ್ಕ್ರಾಫ್ಟ್ ಗಳು, ಡ್ರೋನ್ಗಳು ಮತ್ತೆ ಈ ಮಿಸೈಲ್ ಗಳನ್ನ ಅಟ್ಯಾಕ್ ಮಾಡುತ್ತೆ ಟಾರ್ಗೆಟ್ ಮಾಡ್ಬಿಟ್ಟು. ಜೊತೆಗೆ ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ ಇವನ್ ದೋ ಇದು 360 ಡಿಗ್ರಿ ಪ್ರೊಟೆಕ್ಷನ್ ಕೊಟ್ಟರು ಕೂಡ ಇದನ್ನ ಲಾಂಚ್ ಮಾಡುವಂಥದ್ದು ಫಸ್ಟ್ ವರ್ಟಿಕಲ್ ಇದೆ. ವರ್ಟಿಕಲ್ ಲಾಂಚ್ ಮಾಡಿ ನೆಕ್ಸ್ಟ್ ಅದು ಡೈರೆಕ್ಷನ್ ತಗೊಳುತ್ತೆ. ಸೊ ಹಾಗಾಗಿ ಅದಕ್ಕೆ VL ಅಂತ ಆಡ್ ಮಾಡೋದಾಗಿರುತ್ತೆ. ಮೇಜರ್ಲಿ ಬಂದು ನೆವಲ್ ಕಾಂಬ್ಯಾಟ್ ಅಂತ ತಂದಿರುವಂತದ್ದಾಗಿರುತ್ತೆ. ಮತ್ತೆ ನಾ ಅದರ ಸ್ಪೀಡ್ ಹೇಳಿದೆ, ಇದು ಸ್ಪೀಡ್ ಬಂದು 4.5 ಮ್ಯಾಕ್ ಅಷ್ಟು ಇರುತ್ತೆ. ಮತ್ತೆ ಇದು ರೇಂಜ್ ಅಂತ ಬಂದಾಗ ಆಲ್ಟಿಟ್ಯೂಡ್ ಎಷ್ಟು ರೀಚ್ ಆಗುತ್ತೆ ಅಂತಂದಾಗ ರೇಂಜ್ ಅಂತ ಬಂದಾಗ 50 ಕಿಲೋಮೀಟರ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, VL
ಸ್ಟೀಲ್ ಸಂಬಂಧಿಸಿದಂತೆ ಕೆಳಗಿನ ಅಡಿಗಳನ್ನು ಪರಿಗಣಿಸಿ. ಇದು ರಷ್ಯಾದಲ್ಲಿ ಅಭಿವೃದ್ಧಿಪಡಿಸಲಾದ ನೌಕಾಪಡೆಯ ಭೂ ಮೇಲ್ಮೈಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ ವ್ಯವಸ್ಥೆ ಆಗಿದೆ. ಹೌದು, ಇದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ, ಸರಿಯಾಗಿದೆ. ಮತ್ತೆ ಇದು ರಷ್ಯಾದಲ್ಲೇ ಡೆವಲಪ್ ಮಾಡಿರುವಂತದ್ದು. ಇದು ಹಡಗನ್ನು ಎಲ್ಲಾ ದಿಕ್ಕುಗಳಲ್ಲೂ ರಕ್ಷಿಸಬಲ್ಲ ಲಂಬ ಉಡಾವಣೆಯ ವ್ಯವಸ್ಥೆ ಆಗಿದೆ. ಹೌದು, ಫಸ್ಟ್ ಇದು ವರ್ಟಿಕಲಿ ಲಾಂಚ್ ಆಗುತ್ತೆ, ನೆಕ್ಸ್ಟ್ ಅದು ಡೈರೆಕ್ಷನ್ ತಗೊಳುತ್ತೆ. ಸೊ ಹಾಗಾಗಿ 360 ಡಿಗ್ರಿ ಪ್ರೊಟೆಕ್ಷನ್ ಕೊಡೋಕೆ ಇದು ರೆಡಿ ಇದೆ. ಇದನ್ನು ಪ್ರಾಥಮಿಕವಾಗಿ ಶತ್ರು ಜಲಾಂತರ್ಗಾಮಿ ನೌಕೆಗಳ ಮೇಲೆ ದಾಳಿ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದನ್ನ ಅಚ್ಚರಿನ ಹೇಳಿದೆ ಸರ್ಫೇಸ್ ಟು ಏರ್ ಅಂತ ಹೇಳಿದೆ. ಸೊ ಹಾಗಾಗಿ ಇದ್ರ ಉದ್ದೇಶ ಜಲಾಂತರ್ಗಾಮಿ ನೌಕೆಗಳಲ್ಲ, ಬದಲಿಗೆ ಮೇಲ್ ಬರುವಂತಹ ಡ್ರೋನ್ಗಳಾಗ್ಬೋದು, ಮಿಸೈಲ್ಗಳಾಗ್ಬೋದು, ಅವುಗಳು ಇದ್ರ ಟಾರ್ಗೆಟ್ ಆಗುತ್ತೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಕರೆಕ್ಟ್ ಆಗಿದೆ. 1 ಮತ್ತು 2. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯನ್ ನೇವಿ ಡಿಪ್ಲಾಯ್ಸ್ ವಾರ್ಶಿಪ್ ಟು ವಾರ್ ಸ್ಟ್ರೈಕ್ ಮಿಡಲ್ ಈಸ್ಟ್ ಆಸ್ ಪಾರ್ಟ್ ಆಫ್ ದ ಆಪರೇಷನ್ ಸಂಕಲ್ಪ. ಈ ಆಪರೇಷನ್ ಸಂಕಲ್ಪ ಏನಿದೆಯಲ್ಲ, ಇದು 2019 ಲಾಂಚ್ ಆದಂತ ಪ್ರಾಜೆಕ್ಟ್. ಏನಂತಂದ್ರೆ, ಯಾವ್ದಾದ್ರು ಒಂದು ಏರಿಯಾಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಮಿಡಲ್ ಈಸ್ಟ್ ಅಂತಾನೆ ತಗೊಳ್ಳಿ. ಈ ಮಿಡಲ್ ಈಸ್ಟ್ ಅಂತಾನೆ ತಗೊಂಡ್ರು ಇಲ್ಲಿ ಈಗ ಗಲ್ಫ್ ಆಫ್ ಒಮನ್ ಆಗ್ಬೋದು, ಪರ್ಷಿಯನ್ ಗಲ್ಫ್ ಆಗ್ಬೋದು, ಅಥವಾ ಗಲ್ಫ್ ಆಫ್ ಅಡನ್ ಆಗ್ಬೋದು. ಈ ಜಾಗಗಳಲ್ಲಿ ಯಾವ್ದಾದ್ರು ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ನೀಡಿದೆ, ಎವ್ಯಾಕ್ಯುಯೇಷನ್ ಆಗ್ಬೇಕಾಗಿದೆ, ಅಥವಾ ಡಿಸಾಸ್ಟರ್ ರಿಲೀಫ್ ಆಗ್ಬೇಕಾಗಿದೆ, ಈ ತರದಲ್ಲಿ ಯಾವ್ದಾದ್ರು ಒಂದು ಹೆಲ್ಪ್ ಬೇಕಾಗಿದೆ ಅಂತಂದಾಗ ನಾವು ನಮ್ಮ ಶಿಪ್ಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡ್ಬಿಟ್ಟು ಅದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ತಂದಿದ್ದೆ ಆಪರೇಷನ್ ಸಂಕಲ್ಪ ಆಗತ್ತೆ. ಸೊ ಈಗ ಏನಾಗಿದೆ ಅಂತಂದ್ರೆ, ಅಲ್ಲಿ ವಾರ್ ಕಂಡೀಷನ್ ಆಗಿರೋದ್ರಿಂದ ಕ್ರಿಟಿಕಲ್ ಆಗ್ತಾ ಇದೆ ಕಂಡೀಷನ್. ಸೊ ಹಾಗಾಗಿ ನಮ್ಮ ಒಂದು ಶಿಪ್ಗಳಾಗ್ಬೋದು, ಅಥವಾ ನಮ್ಮಲ್ಲಿರುವಂತ ಜನಗಳಾಗ್ಬೋದು, ಸೊ ಅವ್ರನ್ನ ಪ್ರೊಟೆಕ್ಷನ್ ಮಾಡುವಂಥದ್ದು, ಎವ್ಯಾಕ್ಯುಯೇಷನ್ ಮಾಡುವಂಥದ್ದು. ಮತ್ತೆ ಅಷ್ಟೇ ಅಂತಲ್ಲ, ಯಾವ್ದಾದ್ರು ಒಂದು ಅಲ್ಲಿ ಶಿಪ್ ಮೇಲೆ ಯಾವ್ದಾದ್ರು ಅಟ್ಯಾಕ್ ಆಗ್ತಾ ಇದೆ, ಪೈರಸಿ ಆಗ್ತಾ ಇದೆ, ಮಾನಿಟರ್ ಬೇಕಾಗಿದೆ, ಸರ್ವಲೆನ್ಸ್ ಬೇಕಾಗಿದೆ, ಇದೆಲ್ಲದಕ್ಕೂ ಕೆಲಸ ಮಾಡುತ್ತೆ. ಸೊ ಈಗ ಅಲ್ಲಿ ವಾರ್ ಕಂಡೀಷನ್ ಇರೋದ್ರಿಂದ ಈಗ ಅದ್ರ ನೀಡ್ ಇದೆ. ಸೊ ಹಾಗಾಗಿ ಮತ್ತೆ ಇದು ಆಕ್ಟಿವ್ ಆಗಿದೆ. ಸೊ ಹಾಗಾಗಿ ಕೇಳ್ತಾರೆ, ನಿಮ್ಗೆ ನೆನ್ಪಿಟ್ಕೋಬೇಕಾಗತ್ತೆ ಆಪರೇಷನ್ ಸಂಕಲ್ಪ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು. ಮೇಜರ್ಲಿ ಬಂದ್ಬಿಟ್ಟು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಆಗ್ಬೋದು, ಡಿಸಾಸ್ಟರ್ ರಿಲೀಫ್ ಆಗ್ಬೋದು, ಅದ್ರ ಜೊತೆಗೆ ಎವ್ಯಾಕ್ಯುಯೇಷನ್ ಆಗ್ಬೋದು, ಈ ರೀತಿ ಕೆಲಸಕ್ಕೆ ತಂದಿರುವಂತದ್ದು. ಪ್ರಶ್ನೆ ಬಂದ್ರೆ ಅದೇ ರೀತಿ ಬಂದಿದೆ ನೋಡಿ. ಸುದ್ದಿಯಲ್ಲಿ ಕಂಡು ಬರುವ ಆಪರೇಷನ್ ಸಂಕಲ್ಪ ಕೆಳಗಿನ ಯಾವ ಪ್ರದೇಶದಲ್ಲಿನ ಕಡಲ ಭದ್ರತೆ ಕಾರ್ಯಾಚರಣೆಗೆ ಸಂಬಂಧಿಸಿದೆ ಯಾವುದು ಅಂತ ಕೇಳಿದರೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿ. ಆ ಗಲ್ಫ್ಗಳಲ್ಲಿ ಒಂದು ಎವ್ಯಾಕ್ಯುಯೇಷನ್ ಅಥವಾ ಪ್ರೊಟೆಕ್ಷನ್ಗೆ ಅಥವಾ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಲಾಂಚ್ ಮಾಡೋದಾಗಿದೆ. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಹೈಕೋರ್ಟ್ ಡೈರೆಕ್ಟ್ಸ್ ಇನ್ಕ್ಲೂಷನ್ ಆಫ್ ಲೆಫ್ಟ್ ಔಟ್ 55 ಸ್ಕ್ವೇರ್ ಕಿಲೋಮೀಟರ್ ರಿಸರ್ವ್ ಫಾರೆಸ್ಟ್ ಏರಿಯಾ ಇಂಟು ದ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ. ಏನಾಗಿದೆ ಅಂತಂದ್ರೆ, ಫಸ್ಟ್ ಈ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆಯಲ್ಲ, ಇದು ಬಂದು ಗದಗ ಡಿಸ್ಟಿಕ್ ಅಲ್ಲಿ ನೋಡೋಕೆ ಸಿಗುವಂಥದ್ದು, ಕರ್ನಾಟಕದ ಗದಗ ಡಿಸ್ಟಿಕ್ ಅಲ್ಲಿ ನೋಡೋಕೆ ಸಿಗುವಂಥದ್ದು. ಫಸ್ಟ್ ಏನಾಗಿತ್ತು 2019 ಅಲ್ಲಿ ಇದನ್ನ ವೈಲ್ಡ್ ಲೈಫ್ ಸೆಂಚುರಿ ಅಂತ ಡಿಕ್ಲೇರ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಏನ್ ಮಾಡುತ್ತಲ್ಲ, ಇದು 300 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಐಡೆಂಟಿಫೈ ಮಾಡಿರುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ, ಅದು ಗೆಜೆಟ್ ಆಗಿ ನೋಟಿಫಿಕೇಶನ್ ಆಗೋ ಟೈಮಲ್ಲಿ, ಡಿಕ್ಲೇರೇಷನ್ ಟೈಮಲ್ಲಿ ಬರೀ 244 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿಗೆ ಸೇರಿಸಿರ್ತಾರೆ. ಅಂದ್ರೆ ಇನ್ನೊಂದು 55 ಸ್ಕ್ವೇರ್ ಕಿಲೋಮೀಟರ್ ಹಾಗೆ ಉಳಿತು. ಸೊ ಹಾಗಾಗಿ ಈಗ ಅದನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆರ್ಡರ್ ಮಾಡಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಸೊ ಈ ಹಿನ್ನೆಲೆ ನಾವು ಸ್ವಲ್ಪ ಈ ಒಂದು ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ವೆಸ್ಟರ್ನ್ ಘಾಟ್ಸ್ ಆಫ್ ನಾರ್ತ್ ಕರ್ನಾಟಕ ಅಂತ ಕರೀತಾರಂತೆ. ವೆಸ್ಟರ್ನ್ ಘಾಟ್ಸ್ ಆಫ್ ನಾರ್ತ್ ಕರ್ನಾಟಕ ಅಂದ್ರೆ ಸ್ಪೀಶೀಸ್ ಡೈವರ್ಸಿಟಿ ಅಷ್ಟಿದೆ. ನೀವು ನೋಡ್ಬೋದು, ಇಲ್ಲಿ 400ಕ್ಕಿಂತ ಹೆಚ್ಚಿಗೆ ಮೆಡಿಸಿನ್ ಪ್ಲಾಂಟ್ಸ್ ಗಳು ಸಿಗುವಷ್ಟು ಡೈವರ್ಸಿಟಿ ಅಲ್ಲಿದೆ. ಸೊ ಅಷ್ಟು ಬಯೋಡೈವರ್ಸಿಟಿ ಚೆನ್ನಾಗಿದೆ. ಅಷ್ಟೇ ಅಂತಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಫ್ಲೋರಾ ಆಯ್ತು, ಫನಾ ಅಂತ ಬಂದಾಗ ಇಂಡಿಯನ್ ಲೆಪರ್ಡ್ ಆಗ್ಬೋದು, ವೂಲ್ಫ್ ಆಗ್ಬೋದು, ಬ್ಲಾಕ್ ಬಗ್ ಆಗ್ಬೋದು. ಸೊ ಆ ರೀತಿಯಾಗಿ ಬೇರೆ ಬೇರೆ ಜಿಂಕೆ ಜಾತಿಯ ಪ್ರಾಣಿಗಳಾಗ್ಬೋದು, ಕರಡಿ ಆಗ್ಬೋದು, ಹೀಗೆ ಸಾಕಷ್ಟು ಸಿಗ್ತವೆ. ಅಷ್ಟೇ ಅಲ್ಲದೆ ಬರ್ಡ್ ಸ್ಪೀಶೀಸ್ ಅಂತ ಬಂದಾಗ 180ಕ್ಕೂ ಬರ್ಡ್ ಸ್ಪೀಶೀಸ್ ಗಳು ಇದೆಯಂತೆ. ಅದರಲ್ಲಿ ನೋಟೆಡ್ ಅಂತಂದಾಗ ವೈಟ್ ನೆಪಿಟಿಟ್ ಮತ್ತೆ ಬಾರ್ ಹೆಡೆಡ್ ಗೀಸ್. ಸೊ ಇವುಗಳು ಕೂಡ ಅಲ್ಲಿ ನೋಡೋಕೆ ಸಿಗುತ್ತಂತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಡೈವರ್ಸಿಟಿ ಇರೋದಕ್ಕೆ ಇದನ್ನ ವೆಸ್ಟರ್ನ್ ಘಾಟ್ಸ್ ಆಫ್ ನಾರ್ತ್ ಕರ್ನಾಟಕ ಅಂತ ಹೇಳ್ತಾರೆ. ಮತ್ತೆ ಇದ್ರ ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ, ಇದೇನು ವೆಸ್ಟರ್ನ್ ಪೂರ್ತಿ ಮಲೆನಾಡು ರೀಜನ್ಗೂ ಬಂದಿಲ್ಲ ಅಥವಾ ಈಸ್ಟರ್ನ್ ಪಾರ್ಟ್ಗೂ ಬಂದಿಲ್ಲ. ಸೊ ಹಾಗಾಗಿ ಒಂಥರ ಟ್ರಾನ್ಸಿಷನ್ ಪೀರಿಯಡ್ ಇದೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಮಳೆನೂ ಬರೋದಿಲ್ಲ. ಸೊ ನಮ್ಗೆ ಒಂದ್ ಅರ್ಥ ಆಗುತ್ತೆ, ಇಲ್ಲಿ ನೋಡೋಕೆ ಸಿಗುವಂತದ್ದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಥವಾ ಡ್ರೈ ಡೆಸಿಡಿಯಸ್ ವೆಜಿಟೇಷನ್ ಮೇಜರ್ ಆಗಿ ನೋಡೋಕೆ ಸಿಗುತ್ತೆ. ಸ್ವಲ್ಪ ಸ್ಕ್ರಬ್ ಲ್ಯಾಂಡ್, ಗ್ರಾಸ್ ಲ್ಯಾಂಡ್ಗಳು ಇಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ, ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎಂದು ಕರೆಯಲಾಗುತ್ತದೆ. ಕರೆಕ್ಟ್ ಆಗಿದೆ. ಇಲ್ಲಿನ ಭೂದೃಶ್ಯವು ಮುಖ್ಯವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಸಣ್ಣ ಕೆಲವೊಂದು ಟೈಮಲ್ಲಿ ಒಂದೊಂದು ಎವರ್ಗ್ರೀನ್ ಫಾರೆಸ್ಟ್ ಮರಗಳನ್ನ ನೀವು ನೋಡಬಹುದು. ಬಟ್ ಆದ್ರೆ ಪ್ರಮುಖವಾಗಿ ಅಂತ ಏನಿಲ್ಲ, ಇದು ಪ್ರಮುಖವಾಗಿ ಇರುವಂತದ್ದು ಡ್ರೈ ಡೆಸಿಡಿಯಸ್. ಸೊ ಅಲ್ಲಿ ಎಲೆಯುದುರ ಕಾಡುಗಳೇ ಜಾಸ್ತಿ ಇರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು 1 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಬಜೆಟ್ 2026 ಏನೋ ಡಿಸ್ಕಷನ್ ಆಗಿದೆ. ಮೈಸೂರು ಟು ಬಿ ಡೆವಲಪ್ಡ್ ಆಸ್ ಸ್ಟೇಟ್ಸ್ ಸೆಕೆಂಡ್ IT ಸಿಟಿ ಆಫ್ಟರ್ ಬೆಂಗಳೂರು. ಸೊ ಈಗ ನಮ್ಗೆ IT ಹಬ್ ಅಂತ ಕರ್ನಾಟಕದಲ್ಲಿ ಫಸ್ಟ್ ನೆನಪಾಗುವಂಥದ್ದು ಬೆಂಗಳೂರು. ಸೊ ಬೆಂಗಳೂರು ಬಿಟ್ಟು ಕೂಡ ಮೈಸೂರಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ ನೋಡಿ. ಈಗಲೂ ಕೂಡ 100 IT ಕಂಪ್ನಿಗಳಲ್ಲಿ ಇದೆಯಂತೆ ಮೈಸೂರಲ್ಲಿ.
ಜೊತೆಗೆ 30,000ಕ್ಕಿಂತ ಹೆಚ್ಚಿಗೆ IT ಪ್ರೊಫೆಷನಲ್ಸ್ ಗಳು ಮೈಸೂರಲ್ಲಿದೆ. ಸೊ ಹಾಗಾಗಿ ಮೈಸೂರಿನ ಒಂದು IT ಹಬ್ ಆಗಿ ಎಸ್ಟಾಬ್ಲಿಷ್ ಮಾಡಬಹುದು, ಅಷ್ಟು ಪೊಟೆನ್ಶಿಯಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಈಗ ಕರ್ನಾಟಕ ಸರ್ಕಾರ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರುವಂತದ್ದಾಗಿರುತ್ತೆ. ಇಲ್ಲಿ ನೋಡಬಹುದು, ಏನಿಲ್ಲ ಅಲ್ಲಿರುವಂತ IT ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದಷ್ಟು ಸ್ಟ್ರೆಂಥನ್ ಮಾಡುವಂತದ್ದಾಗಬಹುದು, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಪ್ರಮೋಟ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಅಟ್ರಾಕ್ಟ್ ಮಾಡುವಂಥದ್ದು, ಸ್ಟಾರ್ಟ್ಅಪ್ MNC ಗಳಿಗೆ ಇನ್ನೊಂದಷ್ಟು ಏನಾದ್ರು ಇನ್ಸೆಂಟಿವ್ಸ್ ಅಥವಾ ಬೇರೆ ಬೇರೆ ಪಾಲಿಸಿಗಳನ್ನ ತಂದು ಅವುಗಳಿಗೆ ಸಪೋರ್ಟ್ ಮಾಡುವಂಥದ್ದು. ಸೊ ಹೀಗೆ ಅವರು ಪ್ರಮೋಟ್ ಮಾಡಕ್ಕೆ ನಿಂತಿರುವಂತದ್ದು. ಮತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ 3.5 ಲಕ್ಷ ಜಾಬ್ಗಳನ್ನ ಅಲ್ಲಿ ಜನರೇಟ್ ಮಾಡಬಹುದು. ಜೊತೆಗೆ 50 ಬಿಲಿಯನ್ ಎಕನಾಮಿಕ್ ಔಟ್ಪುಟ್ ನ ಅಲ್ಲಿಂದ ತರಬಹುದು ಅಂತೇಳಿ ಸರ್ಕಾರ ಎಸ್ಟಿಮೇಟ್ ಇಟ್ಕೊಂಡಿರುವಂತದ್ದಾಗಿರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ GCC ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು. GCC ಒಂದು IT ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ GCC ಅಂತಂದ್ರೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಅಂತ ಹೇಳ್ತಾರೆ. ಸೊ ಏನಂತಂದ್ರೆ ಬೇರೆ ಆಫ್ ಶೋರ್ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಫೈನಾನ್ಸ್, R&D, ರಿಸರ್ಚ್ ಈ ರೀತಿಯಾಗಿ ಬೇರೆ ಬೇರೆ ಉದ್ದೇಶಗಳಿಂದ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ನಮ್ಮಲ್ಲಿ ಸುಮಾರು ಈಗ ಆಲ್ರೆಡಿ 550ಕ್ಕಿಂತ ಜಾಸ್ತಿ GCC ಸೆಂಟರ್ಗಳಿದೆ ಕರ್ನಾಟಕದಲ್ಲಿ. ಇನ್ನೊಂದು 550 ಸೆಂಟರ್ ಅಥವಾ ಇನ್ನೊಂದು 500 ಸೆಂಟರ್ಗಳನ್ನ ಬೈ 2020 ಅಷ್ಟಕ್ಕೆ ಕರ್ನಾಟಕದಲ್ಲಿ ಪೂರ್ತಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಈಗ ಇನ್ನೊಂದು ಉದ್ದೇಶ ಆಗಿದೆ. ಅಂದ್ರೆ ಮೈಸೂರು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅದಲ್ಲದೆ ಅಡಿಷನಲ್ ಬೇರೆ ಬೇರೆ ಡಿಸ್ಕಷನ್ ಏನ್ ಮಾಡಿದ್ದಾರೆ ಬಜೆಟ್ ಅಲ್ಲಿ ಅಂತ. ಅಷ್ಟೇ ಅಲ್ಲದೆ ಈಗ ಮಂಗಳೂರಲ್ಲಿ ಕೂಡ ಒಂದು ಹೊಸ IT ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಇದನ್ನ ಡೆವಲಪ್ ಮಾಡುವಂತ ಯಾರು ಕೇಳ್ತಾರೆ, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಮಂಗಳೂರಲ್ಲಿ ಈಗ ಒಂದು IT ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಬಂದು ಯಾವ ರೀತಿ ಬರೋದು, ಬೆಂಗಳೂರಿನ ನಂತರ ಮೈಸೂರನ್ನು ಕರ್ನಾಟಕದ 2ನೇ ಪ್ರಮುಖ IT ನಗರವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಕರೆಕ್ಟ್. ಈ ಉಪಕ್ರಮವು IT ಹೂಡಿಕೆಗಳನ್ನು ವಿಕೇಂದ್ರೀಕರಿಸುವ ಮತ್ತು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಹೌದು, ಈಗ ಏನೊಂದು ಕಂಜೆಸ್ಟ್ ಆಗ್ತಾ ಇದೆ ಅಥವಾ ಅದನ್ನ ಡಿಕಂಜೆಸ್ಟ್ ಮಾಡಬೇಕು. ಸೊ ಅದನ್ನ ಬಿಯಾಂಡ್ ಬೆಂಗಳೂರು ಅಂತ ಕರಿತೀವಿ. ಅಂದ್ರೆ ಬೆಂಗಳೂರಿಂದ ಆಚೆಗೂ Tier 2 ಸಿಟೀಸ್ ಗಳಲ್ಲಿ ಈ ಒಂದು IT ನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ತರ್ತಿರೋದಾಗಿರುತ್ತೆ. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಪ್ರತ್ಯೇಕ ನೀತಿಯನ್ನು ಹೊಂದಿರುವ ಭಾರತದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. GCC ಸೆಂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಅದರಲ್ಲಿ ಇದು ಒಂದು ಫ್ಯಾಕ್ಟ್ ಏನಂತಂದ್ರೆ ಇಡೀ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ GCC ಗೆ ಅಂತ ಪಾಲಿಸಿ ತಂದಿದ್ದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಅನ್ನು ಕರೆಕ್ಟ್ ಆಗಿರುತ್ತೆ. ಆನ್ಸರ್ ಬಂದು 1, 2, 3 ಆಗಿರುತ್ತೆ. ಕರ್ನಾಟಕ ಬಜೆಟ್ 2026 CM ಅನೌನ್ಸಸ್ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನಾ. ಈಗೇನಂತಂದ್ರೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನಾ ಅಂತೇಳಿ ಒಂದು ಪ್ರಾಜೆಕ್ಟ್ಗೆ ಈಗ ಲಾಂಚ್ ಮಾಡಿರುವಂತದ್ದು. ಏನಂತಂದ್ರೆ ನಮ್ಗೆ ಆಲ್ರೆಡಿ PM ಕುಸುಮ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿದೆ. PM ಕುಸುಮ್ ಅಲ್ಲಿ ಒಂದು ಕಾಂಪೋನೆಂಟ್ ಬರುತ್ತೆ, ಅಂದ್ರೆ 3 ಕಾಂಪೋನೆಂಟ್ ಬರುತ್ತೆ. ಅದರಲ್ಲಿ C ಕಾಂಪೋನೆಂಟ್ ಅಂತ ಒಂದು ಬರುತ್ತೆ. C ಕಾಂಪೋನೆಂಟ್ ಏನಂತಂದ್ರೆ ಗ್ರಿಡ್ ಕನೆಕ್ಟೆಡ್ ಕೊಟ್ಟಿರ್ತಾರೆ, ಗ್ರಿಡ್ ಕನೆಕ್ಷನ್ ಕೊಟ್ಟಿರ್ತಾರೆ. ಈಗ ಸೋಲಾರ್ ಪ್ಯಾನೆಲ್ಗಳನ್ನ ಅಥವಾ ಸೋಲಾರ್ ಪಂಪ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇರಿಗೇಷನ್ ಪರ್ಪಸ್ಗೆ ಅಂತ. ಅಲ್ಲಿ ಎಕ್ಸ್ಟ್ರಾ ಜನರೇಟ್ ಆಗುತ್ತಲ್ಲ, ಸೊ ಅದನ್ನ ಏನ್ ಮಾಡುವಂಥದ್ದು ಗ್ರಿಡ್ ಕನೆಕ್ಷನ್ ಕೊಡುವಂಥದ್ದು. ಗ್ರಿಡ್ ಕನೆಕ್ಷನ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಬೇರೆ ಬೇರೆ ಎಲ್ಲಿ ಡೆಫಿಸಿಟ್ ಇರುತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಆ ಒಂದು ಬೆಸ್ಕಾಂಗಳಿಗೆ ಮಾರುವಂಥದ್ದು, ಡಿಸ್ಕಾಂಗಳಿಗೆ ಮಾರುವಂಥದ್ದು ಮಾಡುವಂಥದ್ದು. ಸೊ ಈ ಕೆಲಸ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡಿದಾರೆ ಅಂತ ಇದನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು, ರಿನ್ಯೂವಬಲ್ ಎನರ್ಜಿನ ಜಾಸ್ತಿ ಮಾಡಬೇಕು, ಎಸ್ಪೆಷಲಿ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ಮತ್ತೆ ಏನೊಂದು ಎಲೆಕ್ಟ್ರಿಸಿಟಿ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದು ಅಂತಂದ್ರೆ ಅದಕ್ಕೊಂದಷ್ಟು ಸಬ್ಸಿಡಿ ಕೊಡಬೇಕಾಗತ್ತೆ. ಆ ಸಬ್ಸಿಡಿ ಬರ್ಡನ್ನ ಕಡಿಮೆ ಮಾಡಬೇಕು. ಸೊ ಇದನ್ನೆಲ್ಲ ಉದ್ದೇಶ ಇಟ್ಕೊಂಡೆ ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿರೋಂಥದ್ದಾಗಿರುತ್ತೆ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನಾ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈ ಸಲ ಈ ಟಾರ್ಗೆಟ್ ಬಂದು 3000 ಮೆಗಾವಾಟ್ ಅಷ್ಟು ಇದನ್ನ ಜನರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಇನ್ಸ್ಟಾಲ್ ಮಾಡುವಂತಾರೆ ಯಾರು, ಈ ಒಂದು ಸೋಲಾರ್ ಪಂಪ್ ಗಳನ್ನ ಇನ್ಸ್ಟಾಲ್ ಮಾಡುವಂತ ಇದನ್ನ ಇನ್ಸ್ಟಾಲ್ ಮಾಡಿರೋಂಥದ್ದು KPTCL, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆಯಲ್ಲ, ಸೊ ಅವರು ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇಲ್ಲಿಗೆ ಫಾಲೋ ಮಾಡ್ತಿರೋ ಮಾಡೆಲ್ ಬಂದು ರೆಸ್ಕೋ ಮಾಡೆಲ್ ಅಂತ, ರಿನ್ಯೂವಬಲ್ ಎನರ್ಜಿ ಸರ್ವಿಸ್ ಕಂಪನಿ ಮಾಡೆಲ್, ರಿನ್ಯೂವಬಲ್ ಎನರ್ಜಿ ಸರ್ವಿಸ್ ಕಂಪನಿ ಮಾಡೆಲ್ ಏನಿದೆಯಲ್ಲ, ಸೊ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಇದಕ್ಕೆ ಅಂತ ಹೇಳಿ ಸುಮಾರು 10,500 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ, ಅಥವಾ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋದು. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಫ್ಯಾಕ್ಟ್ ಅಂತಂದ್ರೆ ಬೆಸ್ ಅಂತ ಬರುತ್ತೆ, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಯಾಕಂದ್ರೆ ಈಗ ನಾವು EV ಕಡೆ ಟರ್ನ್ ಆಗ್ತಾ ಇದೀವಿ. ಸೊ ಹಾಗಾಗಿ ಆ ಒಂದು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನ ಒಂದು ಸಿಸ್ಟಮ್ ತರುವಂತದ್ದು, ಇನ್ಫ್ರಾಸ್ಟ್ರಕ್ಚರ್ ತರುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಫೆಸಿಲಿಟೀಸ್ ಗಳನ್ನ ಹುಲಿಯೂರು, ಪಾವಗಡ ಮತ್ತೆ ಕುಷ್ಟಗಿ, ಹುಲಿಯೂರು, ಪಾವಗಡ, ಕುಷ್ಟಗಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಫೆಸಿಲಿಟೀಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಒಂದು ಯಾವ ರೀತಿ ಬರುತ್ತೆ, ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆಯು ಕರ್ನಾಟಕದಲ್ಲಿ ಕೃಷಿ ವಿದ್ಯುತ್ ಫೀಡರ್ ಗಳನ್ನು ಸೌರ ಶಕ್ತಿಯನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಕರೆಕ್ಟ್ ಆಗಿದೆ, ಕೃಷಿ ಫೀಡರ್ ಗಳಿಗೆ ತಂದಿರುವಂತದ್ದು. ಈ ಯೋಜನೆಯನ್ನು ರಿನ್ಯೂವಬಲ್ ಎನರ್ಜಿ ಸರ್ವಿಸ್ ಕಂಪನಿ ಮಾದರಿಯ ಮೂಲಕ ಜಾರಿಗೊಳಿಸಲಾಗುತ್ತೆ. ಹೌದು, ರೆಸ್ಕೋ ಮಾದರಿ ಮೇಲೆ ತರ್ತಾ ಇರುವಂತದ್ದು. ಇದು ಕೂಡ ಸರಿಯಾಗಿದೆ. ಆನ್ಸರ್ ಬೋದು 1 ಮತ್ತು 2 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಮತ್ತೆ ಇದು ಬಜೆಟ್ ಇಂದಾನೆ ತಂದಿರುವಂತದ್ದು. ಸಿಂಗಲ್ ವಿಂಡೋ ಸಿನಿಮಿತ್ರ ಪ್ರಪೋಸ್ ಟು ಪುಟ್ ಸ್ಯಾಂಡಲ್ವುಡ್ ಇನ್ ಫಾಸ್ಟ್ ಲೇನ್. ಏನಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಮೂವಿನ ಶೂಟ್ ಮಾಡ್ಬೇಕು ಅಂತಂದಾಗ ಬೇರೆ ಬೇರೆ ಕಡೆ ಅಪ್ರೂವ್, ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಶೂಟ್ ಮಾಡ್ಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಎಲ್ಲಾದ್ರೂ ಕಲ್ಚರಲ್ ಡಿಪಾರ್ಟ್ಮೆಂಟ್ ಗಳಿಂದ ಶೂಟ್ ಮಾಡ್ಬೇಕು ಅಂದ್ರೆ ಮತ್ತೆ ಗೌರ್ಮೆಂಟ್ ಅಪ್ರೂವಲ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಸಿವಿಕ್ ಬಾಡಿ,
ಸೊ ಈಗ ಮತ್ತೆ ಬೇರೆ ಬೇರೆ ಬೋರ್ಡ್ಗಳು. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು, ಆ ಒಂದು ಏನ್ ಪ್ರೊಸೆಸ್ ಇದೆಯಾ ಶೂಟಿಂಗ್ ಪ್ರೊಸೆಸ್ ಬೇಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಒಂದು ತರ್ತಾರೆ. ಅದಕ್ಕೆ ಇಟ್ಟಿರೋ ಹೆಸರು ಬಂದು ಸಿನಿಮಿತ್ರ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಆಗಿರುತ್ತೆ. ಏನಂದ್ರೆ ಪೇಪರ್ ವರ್ಕ್ ಎಲ್ಲ ಕಡಿಮೆ ಆಗುತ್ತೆ, ಟೈಮ್ ಕಡಿಮೆ ಆಗುತ್ತೆ, ಕಾಂಪ್ಲೆಕ್ಸಿಟಿ ಕಡಿಮೆ ಆಗುತ್ತೆ, ಬೇಗ ಬೇಗ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಈ ರೀತಿ ಮಾಡೋದ್ರಿಂದ ಕರ್ನಾಟಕನ ಆ ಒಂದು ಸಿನಿಮಾ ಮೇಕಿಂಗ್ ಅಲ್ಲೇನೆ ಅಥವಾ ಫಿಲ್ಮ್ ಮೇಕಿಂಗ್ ಅಲ್ಲೇ ಅದನ್ನು ಪ್ರೊಡಕ್ಷನ್ ಹಬ್ ಆಗಿ ಮಾಡ್ಬೋದು ಅನ್ನೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಸೊ ಡಿಪಾರ್ಟ್ಮೆಂಟ್ ಗಳ ಜೊತೆ ಕೋಆರ್ಡಿನೇಷನ್ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ಕಡೆನೂ ಹೋಗಿ ಒಂದೊಂದ್ಸಲಿ ಸಿಂಗಲ್ ಆಗಿ ಅಪ್ರೂವ್ ತಗೊಳಕ್ಕಾಗಲ್ಲ ಇಂಡಿವಿಜುವಲ್ ಆಗಿ. ಸೊ ಹಾಗಾಗಿ ಈ ಒಂದು ಪೊಲೀಸ್ ಆಗ್ಬೋದು, ಸಿವಿಕ್ ಬಾಡೀಸ್ ಆಗ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಬೇರೆ ಬೇರೆ ಗೌರ್ಮೆಂಟ್ ಏಜೆನ್ಸಿಗಳಿದೆಯಲ್ಲ, ಸೊ ಅವೆಲ್ಲಾನು ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡ್ತವೆ. ಸೊ ಅದೊಂದು. ಅದಲ್ಲದೆ ಬೇರೆ ಬೇರೆ ಸಿನಿಮಾಗೆ ಪ್ರಾಜೆಕ್ಟ್ಗಳಿಗೂ ಈಗ ಸರ್ಕಾರ ಬಜೆಟ್ ಅಲ್ಲಿ ಪ್ರೊವಿಷನ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಟೈಮ್ ಫಿಲ್ಮ್ ಸಿಟಿ ತರಬೇಕು ಮೈಸೂರಲ್ಲಿ ಅಂತ ಹೇಳಿದ್ರು, ಎಸ್ಪೆಷಲಿ ನಂಜನಗೂಡು ರೀಜನ್ ಅಲ್ಲಿ. ಸೊ ಅಲ್ಲಿ ಈಗ ಅದು ನಡೀತಾ ಇದೆ ಕನ್ಸ್ಟ್ರಕ್ಷನ್ ವರ್ಕ್. ಸೊ ಅದಕ್ಕೆ ಇನ್ನೊಂದು 10 ಕೋಟಿ ಜಾಸ್ತಿ ಮಾಡಿದ್ದಾರೆ. ಮತ್ತೀಗ ಪುಟ್ಟಣ್ಣ ಕಣಗಾಲ್ ಅವರ ಮನೆ ಏನಿದೆಯಲ್ಲ, ಸೊ ಅದನ್ನ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮ್ಯೂಸಿಯಂ ಆಗಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲೇನೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಕೆಲವೊಂದು ಲೊಕೇಶನ್ಸ್ ಬರ್ತವೆ. ನಮ್ಮಲ್ಲಿ ಒಳ್ಳೊಳ್ಳೆ ಸೀನರಿ ಲೊಕೇಶನ್ಸ್ ಇದೆ, ಮತ್ತೆ ಹೆರಿಟೇಜ್ ಲೊಕೇಶನ್ಸ್ ಇದೆ, ಒಳ್ಳೊಳ್ಳೆ ಪ್ಲೇಸಸ್ ಗಳಿದೆ. ಸೊ ಏನ್ ಮಾಡ್ಬೇಕು ಅಂತಂದಾಗ ಸಿನಿಮಾ ಶೂಟಿಂಗ್ ಸಂಬಂಧಪಟ್ಟಾಗೆ ಅದನ್ನೆಲ್ಲ ಮ್ಯಾಪ್ ಮಾಡಬೇಕು, ಒಂದು ಡಿಜಿಟಲ್ ಮ್ಯಾಪ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೂ ಅಂತಾನೆ ಒಂದು ಕೋಟಿ ಬಜೆಟ್ ಅಲೋಕೇಟ್ ಮಾಡಿದ್ದಾರೆ. ಅದಲ್ಲದೆ ಏನಂತಂದ್ರೆ ನಮ್ಮಲ್ಲಿ ಸಿನಿಮಾ ಹಿಸ್ಟ್ರಿ ಚೆನ್ನಾಗಿದೆ. ಸೊ ಆ ಒಂದು ಬ್ಲಾಕ್ ಅಂಡ್ ವೈಟ್ ಟೈಮ್ ಇಂದ ಹಿಡಿದು ಈಗವರೆಗೂ ಒಂದು ಹಿಸ್ಟ್ರಿ ಜರ್ನಿ ಅಂತೂ ಚೆನ್ನಾಗಿದೆ ಸಿನಿಮಾದು. ಸೊ ಆ ಒಂದು ಫೋಟೋಸ್ ಆಗ್ಬೋದು, ಸಿನಿಮಾ ವಿಡಿಯೋ ಕ್ಲಿಪ್ಗಳಾಗ್ಬೋದು, ಸೊ ಅದನ್ನೆಲ್ಲ ಹೇಳಿ ಡಾಕ್ಯುಮೆಂಟರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಡಿಜಿಟಲ್ ದೃಶ್ಯ ಕರ್ನಾಟಕ ಅಂತೇಳಿ ಒಂದು ಪ್ರಾಜೆಕ್ಟ್ ತರಬೇಕು ಅಂತೇಳಿ ಅದಕ್ಕೊಂದು 5 ಕೋಟಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದೆಲ್ಲ ಸಿನಿಮಾಗೆ ಬಂದಿರುವಂತದ್ದು. ಸೊ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಬಜೆಟ್ ಬರ್ತಾ ಕ್ಲಾಸಸ್ ಅಲ್ಲಿ ಇನ್ನೊಂದು 2-3 ಕ್ಲಾಸಸ್ ಅಲ್ಲಿ ಬಜೆಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಎಲ್ಲಾನು ಅಪ್ಡೇಟ್ ಆಗ್ತಾ ಹೋಗೋಣ. ಇದರಲ್ಲಿ ಪ್ರಶ್ನೆ ಬಂದ್ರೆ, ಸಿನಿಮಿತ್ರ ಎಂಬುದು ಕನ್ನಡ ಚಿತ್ರರಂಗಕ್ಕಾಗಿ ಪ್ರಾರಂಭಿಸಿದ ಏಕಗವಾಕ್ಷಿ ಡಿಜಿಟಲ್ ವೇದಿಕೆಯಾಗಿದೆ. ಕರೆಕ್ಟ್ ಇದು. ಈ ವೇದಿಕೆಯು ಚಿತ್ರೀಕರಣಕ್ಕೆ ವಿವಿಧ ಸರ್ಕಾರಿ ಇಲಾಖೆಗಳಿಂದ ಪಡೆಯಬೇಕಾದ ಅನುಮತಿಯನ್ನು ಸಂಯೋಜಿಸುತ್ತದೆ. ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳನ್ನ ಇಂಟಿಗ್ರೇಟ್ ಮಾಡಿದೆ, ಕೋಆರ್ಡಿನೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕೆ ಅಂತ. ಸೊ ಹಾಗಾಗಿ ಸರಿಯಾಗಿದೆ. ಸಿನಿಮಿತ್ರ ಮುಖ್ಯವಾಗಿ ಕರ್ನಾಟಕದಲ್ಲಿ ಸಿನಿಮಾ ಟಿಕೆಟ್ ದರಗಳನ್ನು ನಿಯಂತ್ರಿಸಲು ವಿನ್ಯಾಸಗೊಳ್ಳಿದೆ. ಇದಕ್ಕೂ ಟಿಕೆಟ್ ದರಗಳಿಗೂ ಸಂಬಂಧ ಇಲ್ಲ. ಉದ್ದೇಶ ಏನಂತಂದ್ರೆ ಆ ಒಂದು ಕ್ಲಿಯರೆನ್ಸ್ ಏನಿದೆಯಲ್ಲ ಅದು ಬೇಗ ಆಗ್ಲಿ ಅಂತ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಸೊ ಇಷ್ಟ ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.